ನಮಸ್ತೆ ಸ್ಟೂಡೆಂಟ್ಸ್. ಸೊ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇನ್ನೂ ಒಂದು ಕ್ವೆಶನ್, ಇದರಲ್ಲಿ ಕಂಟ್ರೋಲ್ಡ್ ಇನ್ಕಮ್ ಎಕ್ಸಮ್ಟೆಡ್ ಎಲ್ಲ, ಲೈಕ್ ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ಇಲ್ಲ ಅಂತಾರೆ ನಾನ್ ರೆಸಿಡೆಂಟ್ ರಿಲೇಟೆಡ್ ಒಂದು ಇನ್ನೊಂದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಓದಿದ್ದೀರಾ ಅನ್ಕೋತೀನಿ. ನಂದು ಯೂಟ್ಯೂಬ್ ಅಲ್ಲಿ 2 ಮಾರ್ಕ್ಸ್ ಕೂಡ ನಿಮ್ಗೆ ಯೂಟ್ಯೂಬ್ ಚಾನಲ್ 2 ಮಾರ್ಕ್ಸ್ ಕೂಡ ಹಾಕಿದ್ದೀನಿ. ಮತ್ತೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನೂ ಕೂಡ ಇದ್ ಮಾಡಿದೀನಿ. ಸೊ ನಿಮ್ಗೆ ಕ್ವೆಶನ್ ಪೇಪರ್ ಅಲ್ಲಿ ವೆಯ್ಟೇಜ್ ಇರೋಂಥದ್ದು ಅಂದ್ರೆ, ಸೊ ಇದು ನನ್ನ ಅಗ್ರಿಕಲ್ಚರ್ ಇನ್ಕಮ್, ನಾನ್ ಅಗ್ರಿಕಲ್ಚರ್ ಇನ್ಕಮ್, ಟ್ಯಾಕ್ಸ್ ಲಯಬಿಲಿಟಿ ಯಾವ್ದೆಲ್ಲ ಕೇಳ್ತಾರೆ, ಮತ್ತೆ ನೀವು ಬೆಟರ್ ಮಾರ್ಕ್ಸ್ ಸ್ಕೋರ್ ಮಾಡೋವಂಥದ್ದು ಕೂಡ ಹಾಕಿದೀನಿ. ಅದು ರಿಲೇಟೆಡ್ ಒಂದು ಕ್ವೆಶನ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಶ್ರೀ ಕೃಷ್ಣ ಸಬ್ಮಿಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಇದು ಕೂಡ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಆಸನ್ ರಿಸೀವ್ಡ್ ಇನ್ ಪ್ಯಾರಿಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಮಾಡ್ತಾನೆ ನಿಮ್ಗೆ ಕ್ವೆಶನ್ ಅಲ್ಲೂ ಕೂಡ ಇರುತ್ತೆ ಅಲ್ವಾ, ಹಾಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವೆಶನ್ ಆಫ್ ಕಾಪಿ ನಿಮ್ಮ ಹತ್ರನೂ ಕೂಡ ಇರಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರ್ಕೊಂಡು ಸ್ಟೂಡೆಂಟ್ಸ್ ನಾನು ಈ ರೀತಿ ಕಾಲಮ್ ನ ಡ್ರಾಫ್ಟ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ಸ್, ನೇಚರ್, ಆರ್ಡಿನರಿ, ನಾಟ್ ಆರ್ಡಿನರಿಲಿ ಮತ್ತೆ ನಾನ್ ರೆಸಿಡೆಂಟ್ ಅಂತ ಬರ್ಕೊಂಡಿದ್ದೀನಿ. ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಹಾಸನ್ ಅಂತ ಕೊಟ್ಟಿದ್ದಾರೆ. ಹಾಸನ್ ಅಂತಾರೆ ನಮ್ ಇಂಡಿಯಾನೇ. ಸೊ ಇದು ಯಾವ ಇನ್ಕಮ್ ಆಗುತ್ತೆ ಅಂತಂದ್ರೆ, ಇಲ್ಲಿ ನೇಚರ್ ಅಲ್ಲಿ ಬರ್ಕೊಂತೀರಾ ಇಂಡಿಯನ್ ಇನ್ಕಮ್ ಅಂತ ಬರ್ಕೋತೀರಾ. ಇಂಡಿಯನ್ ಇನ್ಕಮ್ ಅಂತಂದ್ರೆ 3 ಕೇಸಿಗೆ ಬರ್ಕೋಬೇಕು ಅಂತ ಹೇಳಿದೆ ಅಮೌಂಟ್ ನ. 3 ಕೇಸ್ಗೆ ಅಮೌಂಟ್ ನ ಬರ್ಕೋಬೇಕು. ಯಾವ್ದೆರಡು 3 ಯಾವ್ದು ಅಂತಂದ್ರೆ ಎಲ್ಲದಕ್ಕೂ ಕೂಡ 3 ಕೇಸಿಗೂ ಕೂಡ ಬರ್ಕೋತೀರಾ. ಸೊ ಇದಾದ್ಮೇಲೆ ಸ್ಯಾಲರಿ ಇನ್ಕಮ್ ಫ್ರಮ್ ಆನ್ ಇಂಡಿಯನ್ ಎಂಪ್ಲಾಯರ್ ರಿಸೀವ್ಡ್ ಇನ್ ಇಂಡಿಯನ್ ಎಂಪ್ಲಾಯರ್ ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಎಂಪ್ಲಾಯರ್ ರಿಸೀವ್ಡ್ ಇನ್ ನ್ಯೂಯಾರ್ಕ್, ರಿಸೀವ್ಡ್ ಇರ್ಲಿ ಆದ್ರೆ ಒಂದು ಅರ್ನ್ ಮಾಡಿರೋದು ಇಂಡಿಯಾದಲ್ಲೇ ಅಲ್ವಾ, ಫಾರ್ ದ 2 ಮಂತ್ಸ್ ಅಂತ ಕೊಟ್ಟಿದ್ದಾರೆ. 2 ಮಂತ್ಸ್ ಅಂತಂದ್ರೆ 75,000 ಇಂಟು 2 ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಅವಾಗ ನಿಮ್ಗೆ ಇಲ್ಲಿ ಇಂಡಿಯನ್ ಇನ್ಕಮ್ ಅಂತಾನೆ ಬರ್ಕೋತೀರಾ. ಇಂಡಿಯನ್ ಇನ್ಕಮ್, ಸೊ 75,000 ಇಂಟು ಇದು ಅಂತಂದ್ರೆ 1,50,000 ಇಂಟು 2 ಅಂತಂದ್ರೆ 1,50,000 ಬರ್ಕೋಬೇಕಾಗುತ್ತೆ. ಸೊ ಲೈಕ್ ಎಲ್ಲಾ ಕಾಲಮ್ಗೂ ಇಂಡಿಯನ್ ಇನ್ಕಮ್ ಅಂತಾನೆ 3 ಕಾಲಮ್ಗೆ ಬರುತ್ತೆ, ನೆನ್ಪಲ್ಲಿರ್ಲಿ. ನೆಕ್ಸ್ಟ್ ಥರ್ಡ್ ಒನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ಅಂತ ಕೊಟ್ಟಿದ್ದಾರೆ. ಸೊ ಮುಂಬೈ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ 40% ರೆಮಿಟೆಡ್ ಎಲ್ಲ ಏನು ನಾವು ನೋಡಲ್ಲ. ಸೊ ಮುಂಬೈ ಅಂತಾನೆ ಇಂಡಿಯನ್ ಇನ್ಕಮ್ ಇಂಡಿಯನ್ ಇನ್ಕಮ್ ಎಷ್ಟು ಅಮೌಂಟ್ ಅಂತಂದ್ರೆ, ಸೊ 12 ಲ್ಯಾಕ್, ನಿಮ್ಮ ಹತ್ರ ಕಾಪಿ ಆಫ್ ಕ್ವೆಶನ್ ಕೂಡ ಇರಬೇಕು ಸ್ಟೂಡೆಂಟ್ಸ್. 12,50,000 ಇದೆ. ಸೊ ಈ 12,50,000 ಇಲ್ಲಿಗೆ ಹಾಕೋತೀರಾ. ಸೊ ಇದಾದ್ಮೇಲೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಅಂಡ್ ದ ಬಿಸ್ನೆಸ್ ಇಸ್ ಕಂಟ್ರೋಲ್ಡ್ ಫ್ರಮ್ ತುಮಕೂರ್. 25% ರಿಸೀವ್ಡ್ ಇನ್ ತುಮಕೂರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಾವು 25% ತುಮಕೂರು ಏನಿದೆ ಅಮೌಂಟ್, ಸೊ ಅದ್ರ ಮೇಲೆ ನೀವು ಕಂಪ್ಯೂಟ್ ಮಾಡ್ತೀರಾ. 15 ಲ್ಯಾಕ್ ಮೇಲೆ 25% ಮಾಡ್ತು ಅಂತಂದ್ರೆ, ಸೊ ಇಲ್ಲಿ ಇಂಡಿಯನ್ ಇನ್ಕಮ್ ಇಲ್ಲಿ 2 ತರ ಸ್ಪ್ಲಿಟ್ ಆಗುತ್ತೆ. ಇಂಡಿಯನ್ ಇನ್ಕಮ್ 15 ಲ್ಯಾಕ್ ಮೇಲೆ 25% ಮಾಡ್ತೀರಾ ಅಂದ್ರೆ 3,75,000 ಎಲ್ಲದಕ್ಕೂ ಕೂಡ ಹಾಕೋತೀರಾ. ಸೊ ಇನ್ನ ಒಂದು ಇಲ್ಲಿ ಕಾಲಮ್ ಅಲ್ಲಿ ಇನ್ನೊಂದು ಇದನ್ನ ಕಂಟ್ರೋಲ್ಡ್ ಇನ್ಕಮ್, ಕಂಟ್ರೋಲ್ಡ್ ಫ್ರಮ್ ಹಾಂಗ್ಕಾಂಗ್ ಅಂತಂದ್ರೆ ಕಂಟ್ರೋಲ್ಡ್ ಇನ್ಕಮ್ ಅಂತ ಬರುತ್ತೆ. ಕಂಟ್ರೋಲ್ಡ್ ಇನ್ಕಮ್ ಅಂತಂದ್ರೆ ಎಲ್ಲಿಗೆ ಹಾಕುತ್ತೀರಾ ಅಂತಂದ್ರೆ 2 ಕೇಸ್ಗೆ ಹಾಕ್ಬೇಕು. ಸೊ 15 ಲ್ಯಾಕ್ ಮೇಲೆ 25% ಹೋದ್ರೆ ಇನ್ 75% ಬೇಕಾದ್ರೆ ಇಲ್ಲಿ ಮಾಡಿರ್ತೀನಿ ನೋಡಿ ಸ್ಟೂಡೆಂಟ್ಸ್. 15 ಲ್ಯಾಕ್ ಇಂಟು 75%. ಸೊ ಎಷ್ಟು ಬರುತ್ತೆ ಅಂತಂದ್ರೆ 11,25,000 2 ಸಿಚುಯೇಷನ್ಗೆ ಹಾಕ್ಬೇಕಾಗುತ್ತೆ. 11,25,000 ಎರಡು ಕೇಸ್ಗೆ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಲ್ ಅಂತ ಬರ್ಕೊಂಡಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಾಯಿಂಟ್ ಅಕೌಂಟ್ ಈಸ್ ಹೆಲ್ಡ್ ಇನ್ ಜಾಯಿಂಟ್ ನೇಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಮೌಂಟ್ ಇರೋದು 14,500. ಸೊ ಜಾಯಿಂಟ್ ಅಲ್ಲಿ ನೀವು 7,000 ಲೆಸ್ ಮಾಡ್ತೀರಾ ಅಂತಂದ್ರೆ, ಸೊ ಇಲ್ಲಿ ನೋಡಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಅಮೌಂಟ್ ಬಂದು ನಿಮ್ಗೆ ಇರೋ ಅಂತದ್ದು ಸ್ಟೂಡೆಂಟ್ಸ್ 14,500 ಅಲ್ಲಿ 7,000 ಎಕ್ಸೆಂಪ್ಟೆಡ್, ಬಿಕಾಸ್ ಜಾಯಿಂಟ್ ಇಗಾರೆ ಎಕ್ಸೆಂಪ್ಷನ್ ಲಿಮಿಟ್ ಇರೋದು 7,000 ತನಕ ಎಕ್ಸೆಂಪ್ಟ್. ಸೊ ರಿಮೈನಿಂಗ್ ಅಮೌಂಟ್ ಏನಿದೆ, ಸೊ ಅದನ್ನ ನೀವು ಟ್ಯಾಕ್ಸಬಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೇಚರ್ ಅಲ್ಲಿ ಇಂಡಿಯನ್ ಇನ್ಕಮ್ ಅಂತ ಬರ್ಕೋತಾರೆ, ಇಂಡಿಯನ್ ಇನ್ಕಮ್. ಸೊ ರಿಮೈನಿಂಗ್ ಎಷ್ಟು, 14,500 ಅಲ್ಲಿ 7,000 ಹೋದ್ರೆ 7,500 ಫಾರ್ ಆಲ್ ದ ಕೇಸಸ್ ಹಾಕೋತೀರಾ. ನೆಕ್ಸ್ಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ 50% ರಿಸೀವ್ಡ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ 50% ರಿಸೀವ್ಡ್ ಇನ್ ಇಂಡಿಯನ್ ಅಂತಂದ್ರೆ ಇಲ್ಲೂ ಕೂಡ ಸ್ಪ್ಲಿಟ್ ಆಗುತ್ತೆ. ಫಸ್ಟ್ ಇಂಡಿಯನ್ ಇನ್ಕಮ್
ಇಂಡಿಯನ್ ಇನ್ಕಮ್ ಅಂತಂದ್ರೆ ಸೊ 3 ಕೇಸಿಗೆ ನೀವು ಡಿವೈಡ್ ಮಾಡ್ಬಿಡ್ತೀರಾ. 3 ಕೇಸ್ಗೆ ಅಮೌಂಟ್ ಎಷ್ಟಿದೆ ಅಂತಂದ್ರೆ 50% ಅಂತಂದ್ರೆ ಅಮೌಂಟ್ ಇರೋದು ನಿಮ್ಗೆ 2,05,000 ಅಲ್ಲಿ 50%. 2,05,000 ಇಂಟು 50% ಡಿವೈಡ್ ಮಾಡ್ತೀರಾ. ಇಲ್ಲಿ ಕನ್ಫ್ಯೂಷನ್ ಆಗ್ಬೇಡಿ. ಅಗ್ರಿಕಲ್ಚರ್ ಲ್ಯಾಂಡ್ ಎಕ್ಸೆಂಪ್ಟೆಡ್ ಅಲ್ವಾ ಮೇಡಮ್, ಬೇರೆ ವಿಡಿಯೋದಲ್ಲಿ ಹಂಗೆ ಹೇಳಿದೀರಾ ಅಂತ ಅನ್ಕೋಬೇಡಿ. ಇಲ್ಲಿ ನಾವು ಇಂಡಿಯನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ ನಾವು ಮಾತಾಡ್ತಾ ಇರೋದು, ಶ್ರೀಲಂಕಾದ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಷನ್ ನೀವ್ ಆಗ್ಬೇಡಿ, ಸರಿನಾ? ಸೊ 1,02,500. ರಿಮೈನಿಂಗ್ ಏನ್ 50% ಇದೆ ಅದು ಫಾರಿನ್ ಇನ್ಕಮ್. ರಿಮೈನಿಂಗ್ 50% ಏನು ಫಾರಿನ್ ಇನ್ಕಮ್, ಸರಿನಾ? ಸೊ ರಿಮೈನಿಂಗ್ 50% ಫಾರಿನ್ ಇನ್ಕಮ್. ಸೊ ಎಷ್ಟು? 1,02,500. ಸೊ 50% ಇಂಡಿಯಾದಲ್ಲಿ ರಿಸೀವ್ ಆಗಿರೋಕ್ಕೆ 3 ಕೇಸಿಗೆ ಕೊಟ್ಟಿದೀವಿ. ಫಾರಿನ್ ಅಂತಂದ್ರೆ ಒಂದೇ ಸಿಚುಯೇಷನ್ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಶೇರ್ ಫ್ರಮ್ HUF ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಎಕ್ಸೆಂಪ್ಟೆಡ್. ಸೊ ನಿಲ್, ಎಲ್ಲದಕ್ಕೂ ಕೂಡ ನಿಲ್ ಹಾಕೊಂಡ್ರು ಪರವಾಗಿಲ್ಲ, ಡ್ಯಾಶ್ ಹಾಕೋರು ಪರವಾಗಿಲ್ಲ. ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ for the royalty received in India for the services rendered in Japan. ಆದರೆ ರಿಸೀವ್ಡ್ ಆಗಿರೋದಲ್ಲಿ ಇಂಡಿಯಾ. ಸೊ ಇಟ್ ಈಸ್ ಇಂಡಿಯನ್ ಇನ್ಕಮ್. ಎಷ್ಟು? 6 lakh ಫಾರ್ ಆಲ್ ದ ಕೇಸಸ್. ಇಂಡಿಯನ್ ಇನ್ಕಮ್ ಅಂತ ಬಂತು ಅಂದ್ರೆ 3 ಕೇಸ್ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಫಾರಿನ್ ಇನ್ಕಮ್ ಅಂತ ಬಂತು ಅಂದ್ರೆ ಒಂದು, ಕಂಟ್ರೋಲ್ಡ್ ಇನ್ಕಮ್ ಅಂದ್ರೆ 2 ಬರುತ್ತೆ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಚೆನ್ನೈ ಅಂತ ಕೊಟ್ಟಿದ್ದಾರೆ. ರಿಸೀವ್ಡ್ ಇನ್ ಚೆನ್ನೈ ಅಂತಂದ್ರೆ ಅದು ಇಂಡಿಯನ್. ಸೊ ಇಟ್ ಈಸ್ ವಾಟ್? ಇಂಡಿಯನ್ ಇನ್ಕಮ್ ರಿಸೀವ್ಡ್ ಇನ್ ಚೆನ್ನೈ ಅಂತ ಕೊಟ್ಟಿದ್ದಾರೆ. 3 ಸಿಚುಯೇಷನ್ಗೆ 1,80,000 ಫಾರ್ ಆಲ್ ದ ಕೇಸಸ್. ಇಂಡಿಯನ್ ಇನ್ಕಮ್ ಅಂತಂದ್ರೆ 3 ಸಿಚುಯೇಷನ್ಗೆ ಕೊಡ್ಬೇಕು ಸ್ಟೂಡೆಂಟ್ಸ್. ಇದಾದ್ಮೇಲೆ ಇಂಟರೆಸ್ಟ್ ಆನ್ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ್ರೆ ಸೊ SBI ರಿಸೀವ್ಡ್ ಇನ್ ಭೂತಾನ್ ಅಂತ ಕೊಟ್ಟಿದ್ದಾರೆ. ಆದ್ರೆ ಇದು SBI ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಕಂಟ್ರಿ ಇದೆ ಅಲ್ವಾ. ಇಂಡಿಯನ್ ಇನ್ಕಮ್ ಅಂತಂದ್ರೆ ಎಷ್ಟು ಸ್ಟೂಡೆಂಟ್ಸ್ ನಮ್ಗೆ ಕೊಟ್ಟಿರುವಂತದ್ದು? ಸೊ 7,080 ಫಾರ್ ಆಲ್ ದ 3 ಕೇಸಸ್. ಸೊ ಇಂಡಿಯನ್ ಇನ್ಕಮ್ ಅಂತಂದ್ರೆ 3 ಕೇಸಸ್. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬಾಟ್ ಟು ಇಂಡಿಯಾ. ಸೊ ಇಟ್ ಈಸ್ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತಂದ್ರೆ ನಿಲ್. ಸೊ ಇವಾಗ ಇಷ್ಟು ಟೋಟಲ್ ಮಾಡ್ತೀರಾ. ಟೋಟಲ್ ಮಾಡ್ತು ಅಂತಂದ್ರೆ ಇದು 45,49,580. ಸೊ ಇದು ಬಂದು ಟೋಟಲ್ ಅಂದ್ರೆ ಆಡ್ ಮಾಡ್ಬೇಕು. 44,47,080. ಲಾಸ್ಟ್ ಒನ್ 33,22,080. ಸೊ ಇಷ್ಟನ್ನು ಕೂಡ ನೀವು ಮಾಡಿದ್ರೆ ಸೆಕ್ಷನ್ ಸಿ ಅಲ್ಲಿ ಆರಾಮಾಗಿ ಇದ್ರಲ್ಲೊಂದು ನಿಮ್ಗೆ 14 ಮಾರ್ಕ್ಸ್ ಇಲ್ಲ 12 ಮಾರ್ಕ್ಸ್ ರಿಲೇಟೆಡ್ ಸೆಕ್ಷನ್ ಸಿ ಅಲ್ಲಿ ಬರುತ್ತೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದು ಬರುತ್ತೆ. ಸೊ ಇದ್ರಲ್ಲಿ 2 ಕೇಳ್ತು ಅಂತ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಕೇಳ್ತು ಅಂತಂದ್ರೆ ಸೊ ನಿಮ್ಗೆ 3 ಆನ್ಸರ್ ಮಾಡ್ದಂಗಾಗುತ್ತೆ, ಸೆಕ್ಷನ್ ಬಿ ಮಾಡ್ದಂಗಾಗುತ್ತೆ. ಸ್ವಲ್ಪ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಇದು ಮಾಡಿರೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಾಳೆ ಎಕ್ಸಾಮಿನೇಷನ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. 2 ಮಾರ್ಕ್ಸ್ ಕೂಡ ಡಿಸ್ಕಸ್ ಮಾಡಿದೀನಿ. ಸೊ ಲೈಕ್ ಇನ್ ಯಾವ್ದಾದ್ರು ಇಂಪಾರ್ಟೆಂಟ್ ಒಂದಿತ್ತು ಅಂತಂದ್ರೆ ಶಾರ್ಟ್ಲಿ ಶೇರ್ ಮಾಡ್ತೀನಿ. ಸೊ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.